ಅಮೆರಿಕಾದಲ್ಲಿ ಈಗ ಈ ವರ್ಷದ ಸ್ಕೂಲಿನ ಕೊನೆ ದಿನಗಳು ನಡೀತಾ ಇದೆ. ಮೇ 3rd ವೀಕ್ 4th ವೀಕ್ ಅಷ್ಟೊತ್ತಿಗೆ ಸ್ಕೂಲ್ಗಳು ಮುಗ್ದೋಗುತ್ತೆ. ಹಾಗೆ ಜೂನು, ಜುಲೈ, ಆಗಸ್ಟ್ ಮಿಡ್ ವರ್ಗೂ ಎಲ್ಲ ಸಮ್ಮರ್ ಹಾಲಿಡೇಸ್. ಇಲ್ಲಿನ ಎಕ್ಸಾಮ್ ಸಿಸ್ಟಮೇ ಬೇರೆ ತರ. ಕಂಟಿನ್ಯೂಸ್ ಆಗಿ ಲಾಸ್ಟ್ ವೀಕ್ ಆಫ್ ಸ್ಕೂಲ್ ಅಲ್ಲಿ ಎಕ್ಸಾಮ್ ಎಲ್ಲ ಇರಲ್ಲ, ಮಧ್ಯದಲ್ಲಿ ಯಾವಾಗ್ಲೋ ಇರುತ್ತೆ. ಹಾಗೇನೆ 3rd ಸ್ಟ್ಯಾಂಡರ್ಡ್ ಇಂದ ಮಾತ್ರ ಎಕ್ಸಾಮ್ಸ್, ಅದು ಬರೀ ಇಂಗ್ಲಿಷ್ ಮತ್ತೆ ಮ್ಯಾಥ್ ಮಾತ್ರ. ಹಾಗೇನೆ ಎಕ್ಸಾಮ್ಸ್ ಅಲ್ಲಿ ಪೇಜ್ ಗಟ್ಲೆ ಬರೆಯೋ ಸೀನೇ ಇಲ್ಲ. ಇವ್ರಿಗೆಲ್ಲ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂಡ್ ಆನ್ಸರ್ಸ್, ಬರೀ ಟಿಕ್ ಕೊಡ್ಕೊಂಡು ಹೋಗೋದು. ಅದು ಬರೆಯಂಗೂ ಇಲ್ಲ, ಕಂಪ್ಯೂಟರ್ ಅಲ್ಲಿ ಟಿಕ್ ಕೊಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇನ್ ಮಿಡಲ್ ಸ್ಕೂಲ್ ಬರ್ತಿದ್ದಂಗೆನೆ ಆರ್ಕೆಸ್ಟ್ರಾ, ಬ್ಯಾಂಡು ಅಂತ ಯಾವ್ದಾದ್ರು ಒಂದು ಕಲ್ಚರಲ್ ಸೈಡ್ ಆಫ್ ಒಂದು ಇದಕ್ಕೆ ಸೇರ್ಕೊಳ್ಳೇಬೇಕು. ಉತ್ಸವ್ ವೈಲಿನ್ ತಗೊಂಡಿದ್ದ, ಆರ್ಕೆಸ್ಟ್ರಾದಲ್ಲಿ ಪ್ಲೇ ಮಾಡ್ತಾನೆ. ಸೊ ಅದ್ರದ್ದೇ ಒಂದು ಸಪರೇಟ್ ಕ್ಲಾಸ್ ಇರುತ್ತೆ, ಅವ್ರದ್ದು ಎಲ್ಲ ಎಕ್ಸಾಮು ಎಲ್ಲ ಇರುತ್ತೆ ಅದಕ್ಕೆಲ್ಲ. ಇಲ್ಲಿ ಪಾರ್ಕ್ ಅಲ್ಲಿ ಒಂದು ಗೇಮ್ ನಡೀತಾ ಇದೆ. ಎಲ್ಲ ಅಮೆರಿಕನ್ಸು ಅವ್ರ ಮಕ್ಕಳನ್ನ ಆಟ ಆಡೋದನ್ನ ನೋಡಕ್ಕೆ ಚೇರ್ಗಳೆಲ್ಲ ತಂದು ಕುತ್ಕೊಂಡು ನೋಡ್ತಾ ಕೂತಿದ್ದಾರೆ. ಆದ್ರೆ ಜನರಲ್ ಆಗಿ ಏನು ನಮ್ಗೆಲ್ಲ ಭಾವನೆ ಇರೋದು ಅಂದ್ರೆ, ಈ ಅಮೆರಿಕನ್ಸ್ಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರಲ್ಲ ಅನ್ನೋ ತರ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಹೋಗಿರುತ್ತೆ. ಅಮೆರಿಕಾದಲ್ಲಿ ಹೇಗಿದೆ ಜೀವನ ಅದನ್ನ ಇದ್ದದನ್ನ ಇದ್ದ ಹಾಗೆ ಹೇಳೋದಕ್ಕೆ ಆಕ್ಚುಲಿ ನಾವು ಒಂದು ನಮ್ಮ ಚಾನಲ್, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ನಮ್ಮ ಯೂಟ್ಯೂಬ್ ಪೇಜ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಉತ್ಸವ್ಗೆ ನನ್ಗೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೆ ಬಂದಿದ್ವಿ. ಮೆಡಿಕಲ್ ಇನ್ಶೂರೆನ್ಸ್ ಅಲ್ಲಿ ಸಾಕಷ್ಟು ಕವರ್ ಆಗುತ್ತೆ, ಆದ್ರೆ ಡೆಂಟಲ್ ಇನ್ಶೂರೆನ್ಸ್ ತುಂಬಾ ಥಿಂಗ್ಸ್ ಕವರ್ ಆಗಲ್ಲ. ಅದಕ್ಕೆ ಡೆಂಟಿಸ್ಟ್ ವಿಸಿಟ್ ಅಂದ್ರೆ ಸಖತ್ ಎಕ್ಸ್ಪೆನ್ಸಿವ್ ವಿಸಿಟ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಒಂದು ಗುಡ್ ಡೆಂಟಿಸ್ಟ್ ಬೇಕಷ್ಟೇ ನಮ್ಗೆ. ಫ್ರಿಸ್ಕೋ ಪ್ಲೇನೋದಲ್ಲಿದ್ರೆ ವಿಸಿಟ್ ಡಾಕ್ಟರ್ ಲಾವಿ ಫಾರ್ ಆಲ್ ಯುವರ್ ಡೆಂಟಲ್ ನೀಡ್ಸ್.